ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಫೈಟ್. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಸವದಿ ಬಣದ ಫೈಟ್ ಜೋರಾಗಿ ನಡೀತಾ ಇದೆ. ಎಲೆಕ್ಷನ್ ನಲ್ಲಿ ಆಕ್ಟಿವ್ ಆದಂತ ಜಾರಕಿಹೊಳಿ ವಿರೋಧಿ ಬಣ, ಚುನಾವಣಾ ಅಖಾಡಕ್ಕಿಳಿದಂತ ಸವದಿ, ಮಾಜಿ ಸಂಸದ ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣನವರ್, ಮಾಜಿ ಸಚಿವ ಎಬಿ ಪಾಟೀಲ್, ಅಮರಸಿಂಹ ಪಾಟೀಲ್ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ವಿರೋಧಿ ಬಣ. ರಾಯಭಾಗ ತಾಲೂಕಿನ ಹಾರೂಗೇರಿ ಪಟ್ಟಣದಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಮುಖಾಂತರವಾಗಿ ಮತ್ತಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ. ಜಾರಕಿಹೊಳಿ ಬ್ರದರ್ಸ್ ವಿರೋಧಿಗಳೆಲ್ಲ ಒಂದಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಇದು ಬೇರೆ ಮೆಸೇಜನ್ನು ಪಾಸ್ ಮಾಡ್ತಾ ಇದೆ. ಹೇಗಾದರೂ ಮಾಡಿ ಜಾರಕಿಹೊಳಿ ಬ್ರದರ್ಸನ್ನು ಮೂಲೆ ಗುಂಪು ಮಾಡಬೇಕು, ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಶಪಥ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ವಿರೋಧಿಗಳೆಲ್ಲರೂ ಒಂದಾದಂಗೆ ಕಾಣಿಸ್ತಾ ಆಗಿದೆ. ಬಟ್ ಈ ಮುಖಾಂತರವಾಗಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ರು. ಸ್ಟ್ರಾಟರ್ಜಿಗಳು ಏನು ಕಮ್ಮಿ ಆಗಿಲ್ಲ. ಇತ್ತ ಜಾರಕಿಹೊಳಿ ಬ್ರದರ್ಸ್ಗಳು ಕೂಡ ಒಂದಾದ್ಮೇಲೆ ಒಂದು ಸ್ಟ್ರಾಟರ್ಜಿಗಳನ್ನು ಮಾಡ್ತಾನೆ ಇದ್ದಾರೆ. ಜನರು ಈಗ ಅಲ್ಲಿ ಅವ್ರು ಬಂದರು. ಗೋಕಾಕ್ ಯಾವ್ದ ಜನರು, ಅಲ್ಲಿ ಅವ್ರ ಅರಬಾವಿ ಯಾವ್ದ ಜನರು, ಅಲ್ಲಿ ಅವ್ರ ಮುಂದೆ ನಾವೆಲ್ಲ ಮೀನ ಹಿಡಿಯಕ್ಕೆ ಹೋಗುದಾ? ಅಲ್ಲ, ಇದು ವಿಚಾರ ಮಾಡ್ಬೇಕಾಗೈತಿ. ಈ ಪುಣ್ಯಾತ್ಮ ಮಹೇಶ್ ಒಬ್ಬ ಅಂದ್ರೆ ಸಹನ ಆಗ್ವಾದ ಅವ್ರಿಗೆ. ಪುಣ್ಯಾತ್ಮ ಮಹೇಶ್ ತಮ್ಮಣ್ಣವ್ರು ಬಂದದ ಕೊಟ್ಟವ್ರಿಗೆ ಸಹನ ಆಗ್ವಾದ, ಯಾರಿಗೂ ಸಹನ ಆಗ್ವಾದ. ಹೆಂಗ ಮುಗದಾನ ಹಾಕಿ ಇವನು ಕೆಳಗೆ ಇಳಿಸಿ ಹೋಗ್ತಾರ. ಮಹೇಶ್ ಅನ್ನ ಸ್ವಚ್ಛ ಹೇಳ್ತಾನೆ, ಬೇಕಾದ ಪಾರ್ಟಿಯಾಗಿರ್ನಿ ಈ ಭಾಗದ ಶಾಸಕನಾಗಿ ಇಡುವುದು ಇವತ್ತು ದಿವಸ ಈ ಕ್ಷೇತ್ರದ ರಾಯಬಾಗ್ ತಾಲೂಕಿನ ಜನರ ಒಂದು ನಿರ್ಣಯ ಅನ್ನೋ ಮಾತನ್ನು ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬೇಕಾದ ಪಾರ್ಟಿಯಲ್ಲಿ ಮನುಷ್ಯತ್ವ ಐತೆ, ನಮ್ಮವ ಅನ್ನೋದೈತೆ. ನಮ್ಮವ್ ನಮ್ಮನ್ನ ಆಳ್ಲಿ, ನಮ್ಮವ್ ನಮಗೆ ಎರಡು ಬೈಲಿ, ಎರಡು ಬೇಸ್ಕೋಲಿ, ನಮ್ಮತನ ಅನ್ನೋದು ಹಕ್ಕಿರ್ತದೆ. ಈಗ ನನ್ನದು ಎರಡು ಹೊಡ್ರಿ ನಾವು ನಡೀತೈತಿ, ನಾವೊಂದು ಎರಡು ನಿಮ್ಮನ್ನು ಹೊಡಿತಾರೆ ನಡೀತೈತಿ. ಖರೆ ಹಾದಿಲಿ ಹೋಗಾವ ಹೊಡ್ಯಾಕತ್ತಾರೆ ಹೆಂಗೆ ಮಾಡೋದು? ಹಾದಿಲಿ ಹೋಗಾವ ಹೊಡ್ಯಾಕತ್ತಂದ್ರೆ ನಾವು ಮೆಟ್ಲು ಹಿಡಿಯೋದು ನಮಗನ ಕೇಳ್ತೀವಿ. ಹಣಿವಾರ ಐತೆ, ಹಾದಿಲಿ ಹೋಗೋರ ಕಡೆ ನಾವು ಅನಿಸ್ಕೊಳ್ತೇವೆ. ನೀವು ಸಲಿಗದಾವು, ಬಂದೀವು, ಹುಟ್ಟಿದೀವು, ಇಲ್ಲೇ ಹುಟ್ಟಿದೀವು, ಇಲ್ಲೇ ಸಾಯೋದೀವು ಅದಾವ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಬೇರೆ ಸಮಾಜ, ಇವತ್ತು ಬೇರೆ ಸಮಾಜವ್ರು ಯಾರು ಮುಂದೆ ಬಂದರೂ ಸಹಿತ ಅವ್ರ ಮ್ಯಾಗ ಇವತ್ತು ದಿವಸ ಅವಲೋಕನ. ಇಂಥ ಎಲ್ಲ ಸಂದರ್ಭದಾಗ ಇವತ್ತು ದಿವಸ ಎಷ್ಟು ಕೆಟ್ಟ ಪ್ರಕ್ರಿಯೆ ಐತಂದ್ರೆ, ನಿನ್ನೆ ಮಣ್ಣಿ ಅಶೋಕಣ್ಣ ಗುರಡಿಯವರು ಅಲ್ಲೇ ರಾಜು ಅಣ್ಣ ಕಾಗೇಂದ್ರ ನಾನು ಕೇಳಿದೆ. ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ದು, ಏನು ನಡೆದದು? ಮೊದಲು 75 ಕೊಟ್ಟಾರ್ರಿ, ಹಿಂದಿಗಡಿ ಗಾಡಿ ಹತ್ತಕ್ಕೆ ಮತ್ತೆ 25. 1 ಲಕ್ಷ ರೂಪಾಯಿ ನಿಮ್ಮ ಓಟಿನ ಬೆಲೆ. 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿದಿಂದ ನಿಮ್ಮ ಸಂಸಾರ, ಇಡೀ ನಿಮ್ಮ ಜೀವನ ನಡೀತದ? ಮತ್ತೆ ಅದು ನಿಮಗೆ ತಪ್ಪುದು, ಇದು ಬಂದಿರಲಿ ಮಗ. ಅದೇನು 25-75 ಆಗೈತಲ್ಲ, ಗೊತ್ತೈತಿ. ಇವತ್ತು ಬಂದು ಹೋಗಿದ್ದು ಅಂದ್ರೆ ಮತ್ತೆ ದಾರಿ ನಾಳೆ ಬೇರೆ ಹಾಕೈತಿ. ಶೇರ್ ಮಾರ್ಕೆಟ್ ನಾಳೆ ಹೇಳೋದೈತಿ. ಈ ಮಂಗಳವಾರ ಯಾವತ್ತರ ಕಂಡೀರಿ ನೀವು? ಒಂದು ಬಸ್ಸು, ಅಲ್ಲಿ ಹೋದಾಗ ಒಂದು ಊಟ. ನಾನು 30 ವರ್ಷದಿಂದ ಚುನಾವಣೆ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ತಾಲೂಕದಾಗ ಈ ವರ್ಷ 125 ವೋಟಿಂಗ್ ಪವರ್ ಬಂದಿದೆ. ಮೊನ್ನೆ ನಾಮಿನೇಷನ್ಗೆ ಹೋಗಿದ್ದೆ. ನಾವೆಲ್ಲರೂ ಬರ್ತೀವಿ, ನಾವು 5 ಮಂದಿ ಹೋಗಿ ಮಾಡಿ ಬರ್ತೀವಿ. ಯಾಕೆ ಬರ್ತೀವಿ? ಲಕ್ಷ್ಮಣ ಸವದಿಯಿಂದ ಇಷ್ಟು ಮಂದಿ ವೋಟರ್ಸ್ ಅದಾರ ಅನ್ನೋದು ಜಿಲ್ಲಾಕರೇ ಗೊತ್ತಾಗಲಿ, ಅದ್ರ ಸಲ ನಾವು ಬರ್ತೀವಿ ನಡ್ರಿ ಅಂದ್ರೆ ನಮ್ಮ ಗಾಡಿ, ನಮ್ಮ ಗೋಡ, ನಮ್ಮದು ಎಣ್ಣೆ
ನಮ್ಮದು ನಿಮ್ಮದೇನೈತೆ ನಾವು